ಆದಿ ಆದಿ ತಗೋ ಕಾಫಿನ. ಏನು ಯೋಚನೆ ಮಾಡ್ತಿದ್ಯೋ? ಏನಿಲ್ಲ ಶಕ್ಕು. ಸಾಕ್ಷಿಗಳೇನಾದ್ರೂ ನೀನು ವಿರುದ್ಧವಾಗಿ ಮಾತಾಡ್ತಾರೆ ಅಂತನಾ? ಹಾಗೇನಿಲ್ಲ ಶಕ್ಕು, ಈಗಲೂ ಸಾಕ್ಷಿಗಳು ನನ್ನ ಪರವಾಗೇ ಇದ್ದಾರೆ. ಮತ್ಯಾಕೋ ಹೀಗಿದ್ಯಾ? ನಾನು ಸಾಕ್ಷಿಗಳನ್ನ ಎದುರಿಸಿ ಮಾಡ್ತಾ ಇದೀನಿ ಅಂತ ಯಾರೋ ಮೂಗರ್ಜಿ ಬರ್ದಿದ್ದಾರೆ. ಆದ್ರೆ ಯಾರು ಅಂತ ಗೊತ್ತಾಗ್ತಿಲ್ಲ. ಯಾರಿರ್ಬೋದು? ಅರ್ಪಿತಾ. ಮೂಗರ್ಜಿ ಬರ್ದಿರೋದು ಬೇರೆ ಯಾರೂ ಅಲ್ಲ, ನಿನ್ನ ವೈರಿ ಅರ್ಪಿತಾ. ನೀನು ತರಕಾರಿಯವನ್ನ ಆಟೋದವನ್ನ ವಿಚಾರಿಸಿರೋದು ಅವಳಿಗೆ ಗೊತ್ತಾಗಿರತ್ತೆ, ಅದಕ್ಕೆ ಹೀಗೆ ಮಾಡಿದಾಳೆ. ನಿನ್ನ ವಿರುದ್ಧ ಸುಳ್ಳು ಸಾಕ್ಷಿಗಳು ರೆಡಿ ಮಾಡಿದ್ದ ಅವಳೇ ತಾನೆ. ಈಗ ನೀನು ಅವ್ರುಗಳನ್ನ ಮಾತಾಡ್ಸಿರೋದು ಗೊತ್ತಾಗಿ ಮತ್ತೆ ಅವ್ರುಗಳು ಬ್ರೈನ್ ವಾಶ್ ಮಾಡಿರ್ತಾಳೆ. ನಾಳೆ ಅವರೆಲ್ಲ ನಿನ್ನ ವಿರುದ್ಧ ಸಾಕ್ಷಿ ಹೇಳಿದ್ರು ಹೇಳ್ಬೋದು. ಅವ್ರೇನಾದ್ರೂ ಹಾಗೆ ಮಾಡಿದ್ರೆ ಅವ್ರನ್ನ ತರಕಾರಿ ಕತ್ತರಿಸಾಕ್ಬಿಡ್ತೀನಿ. ಇಲ್ಲೇ ನೀನು ಎಡುತ್ತಾ ಇರೋದು. ಈ ಸಮಯದಲ್ಲಿ ಕೋಪ ತಾಪ ಮುಂಗೋಪ ಎಲ್ಲ ಒಳ್ಳೇದಲ್ಲ. ನೀನೇನಾದ್ರೂ ಹಾಗೆ ಮಾಡಿದ್ರೆ ಅವ್ರಿಗಿಂತ ಮುಂಚೆ ನೀನು ಜೈಲು ಸೇರ್ತೀಯ, ಮತ್ತೆ ಹೊರಗೆ ಬರೋ ಮಾತೇ ಇರಲ್ಲ. ನೀನು ತಾಳ್ಮೆಯಿಂದ ಯೋಚನೆ ಮಾಡಿ ಅವ್ರನ್ನ ಬೇರೆ ರೀತಿಯಲ್ಲಿ ಹಿಡಿದಾಕು, ಆಗ ನಿನ್ನ ಕೆಲಸ ಸುಲಭ ಆಗತ್ತೆ. ಬೇರೆ ರೀತಿಲಿ ಅಂದ್ರೆ? ಪ್ರೀತಿ ಅನ್ನೋ ಅಮೃತದಲ್ಲಿ. ಹೌದು, ನೀನೀಗ ಅವ್ರಿಗೆ ಸಾವಿನ ಕತ್ತಿ ತೋರ್ಸೋದಕ್ಕಿಂತ ಅವ್ರನ್ನ ಪ್ರೀತಿಯಿಂದ ಮಾತಾಡಿಸ್ಕೊಂಡು ಒಳ್ಳೆ ಮಾತಲ್ಲಿ ಒಳ್ಳೆ ತಂದಲ್ಲಿ ಗೆದ್ದು ನಿನ್ನ ಕೆಲಸನ ಸಾಧಿಸ್ಕೋಬೇಕು. ಆದ್ರೆ ನೀನು ಆಡ್ತಾ ಇರೋದು ಪ್ರೀತಿ ನಾಟಕ ಅಂತ ಅವ್ರಿಗೆ ಮಾತ್ರ ಅಲ್ಲ, ಯಾರಿಗೂ ಗೊತ್ತಾಗಬಾರ್ದು. ಹಾಗೆ ಮಾಡಿದ್ರೆ ಅವ್ರು ಖಂಡಿತವಾಗ್ಲೂ ನಮ್ಮ ಕಡೆನೇ ಇರ್ತಾನೆ. ಹೇಳಕ್ಕಾಗಲ್ಲ, ಬಟ್ ನಿನ್ನ ಪ್ರಯತ್ನ ನೀನು ಮಾಡಲೇಬೇಕು. ಕೋರ್ಟು ಸಾಕ್ಷಿಗಳ ಸಮೇತ ಬರಕ್ಕೆ ಹೇಳಿರೋದ್ರಿಂದ ಸಾಕ್ಷಿಗಳು ಪ್ರೊಡ್ಯೂಸ್ ಮಾಡೋ ಭಾರ ನಿನ್ನ ಮೇಲಿದೆ. ಈ ಸಮಯದಲ್ಲಿ ಅರ್ಪಿತಾ ಮತ್ತೆ ಅವ್ರನ್ನ ಹೆದರ್ಸಿ ಬೆದರ್ಸಿ ನಿನ್ನ ವಿರುದ್ಧ ಸಾಕ್ಷಿ ಹೇಳೋಕೆ ತಯಾರಿ ಮಾಡಿದ್ರು ಮಾಡ್ತಾಳೆ. ಇಲ್ಲ ಡ್ಯಾಡ್, ಅವ್ರ ನನ್ನ ಹತ್ರ ಹೇಳಿದ್ದಾರೆ, ಅವ್ರು ಯಾವುದೇ ಕಾರಣಕ್ಕೂ ಅರ್ಪಿತನ ಪರ ಸಾಕ್ಷಿ ಹೇಳಲ್ಲ. ಖಂಡಿತವಾಗ್ಲೂ ನನ್ನ ಪರನೇ ಸಾಕ್ಷಿ ಹೇಳೋದು. ಗುಡ್, ನೀನು ನನ್ನ ಮಗ, ಯಾವತ್ತು ಸೋಲಲ್ಲ ಅಂತ ನನಗೆ ಗೊತ್ತು. ಐ ಆಮ್ ಆಲ್ವೇಸ್ ವಿತ್ ಯು. ಥ್ಯಾಂಕ್ ಯು ಡ್ಯಾಡ್. ತಿಂಡಿ ರೂಮ್ಗೆ ಕಳಿಸುತ್ತೆ. ಡ್ಯಾಡ್, ಯಾರ್ದು ಫೋನು? ಯಾಕಿಷ್ಟು ಗಾಬರಿ ಆಗಿದ್ದೀರಾ? ಯಾರೂ ಇಲ್ಲ. ಪರವಾಗಿಲ್ಲ, ಹೇಳಿ ಡ್ಯಾಡ್. ನೀವು ನನಗೆ ಐಡಿಯಾ ಕೊಟ್ಟಂಗೆ ನಾನು ನಿಮ್ಗೆ ಇಲ್ಲ ಬಿಡು. ಈಗ ಇದ್ರ ಬಗ್ಗೆ ಏನು ಕೇಳಬೇಡ. ನೀನು ನಿನ್ನ ಕೆಲಸದ ಬಗ್ಗೆ ಯೋಚನೆ ಮಾಡು, ನನ್ನ ಬಗ್ಗೆ ಯೋಚನೆ ಮಾಡಬೇಡ.